ಮತ್ತು ಎದ್ದಿದ ತಕ್ಷಣ ಯಾರೋ ಒಬ್ರು ಹಿರಿಯರು ಗುನ್ಗುನಾಯಿಸೋರು ಒಂದು ಮಂತ್ರಗಳಲ್ಲ, ಸ್ತುತಿಗಳನ್ನ, ಸ್ತೋತ್ರಗಳನ್ನ ಗುನ್ಗುನಾಯಿಸೋರು. ಹೆಚ್ಚಾಗಿ ಕೃಷ್ಣಂದೇ ಎಲ್ಲರ ಮನೆಯಲ್ಲೂ ಗುನ್ಗುನ ನಡೆಯೋದು. ಇವಾಗೆಲ್ಲ ಆ ಜಾಗವನ್ನ ಈ ರೇಡಿಯೋಗಳು, ಯೂಟ್ಯೂಬ್ಗಳು ತಗೊಂಡು ಆಗ್ಬಿಟ್ಟಿದೆ. ಅಲ್ಲ, ಇಲ್ಲಿ ರೇಡಿಯೋ ಕೂಡ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದೆ. ಬೆಳಿಗ್ಗೆ 4:15 ಇಂದ 7 ಗಂಟೆ ತನಕ ದೇವರ ಹಾಡುಗಳನ್ನು ಹಾಕ್ತಾ ಇದ್ದಾರೆ ರೇಡಿಯೋಗಳಲ್ಲಿ. ಸುಪ್ರಭಾತ ಅನ್ನುವಂಥದ್ದು ಮಾಡ್ತಾ ಇದ್ದಾರೆ. ಆದರೆ ಅದು ಎಷ್ಟು ಮಟ್ಟಿಗೆ ಅದೇ ಚಾನಲ್ ಕೇಳ್ತಾವೆ ಮಕ್ಕಳು? ನಿಜ, ಆಗಲ್ಲ, ಕೇಳ್ತಾ ಇಲ್ಲ. ಅಂದರೆ ನಾವು ಮಕ್ಕಳಿಗೆ, ಯಾವ ಮಕ್ಕಳನ್ನ ನಾವು ದೂಷಿಸೋ ಹಕ್ಕೇ ಇಲ್ಲ ಅಮ್ಮ. ಪೇರೆಂಟ್ಸಿಗೆ ನಾವು ಹೇಳಬೇಕು. ಯಾವ ಪೇರೆಂಟ್ಸ್, ಒಂದು ಪೇರೆಂಟ್ ಅಂದರೆ ತಂದೆ ತಾಯಿ, ಅವರ ತಂದೆ ತಾಯಿ ಅಂದರೆ ವಂಶವೃಕ್ಷ ಅಂತ ಬೆಳೆಯತ್ತಲ್ಲ, ತಂದೆ, ಅಜ್ಜ, ಮುತ್ತಜ್ಜ, ಮಗದಜ್ಜ, ಇವರುಗಳನ್ನು ಫಾಲೋ ಮಾಡ್ಕೊಂಡು ಬರ್ತಾರಲ್ಲ, ಕೊನೆ ಪೀಳಿಗೆ ಫಾಲೋ ಮಾಡೋದು ತಂದೆಯನ್ನು. ತಂದೆ ಫಾಲೋ ಮಾಡಬೇಕಾಗಿರೋದು ಅಜ್ಜನನ್ನು, ಅವರ ತಂದೆಯನ್ನು ಅಂದಾಗ ಹಿರಿಯರಿಗೆ ನಾವು ಫಸ್ಟು ಪಾಠ ಹೇಳಬೇಕಾಗಿದೆ. ಈಗಿನ ಕಾಲದಲ್ಲಿ ಎದ್ದಿದ ತಕ್ಷಣ ಹೆಣ್ಮಕ್ಳು ಕಿಟಿ ಪಾರ್ಟಿ ಅಂತ ಹೋಗ್ತಾರೆ, ಪಾಕೆಟ್ ಮನಿ ಕೊಡ್ತಾರೆ ಮಕ್ಕಳಿಗೆ. ಅಲ್ಲೇನಾಗುತ್ತೆ, ಆ ಪಾಕೆಟ್ ಮನಿ ಅನ್ನೋದು ಅವರಿಗೆ ಜೇಬು ಖರ್ಚು ಅಂತ ಕೊಡ್ತಾರಲ್ಲ, ಅದು ಯಾವ ರೀತಿ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದು ಗಮನಕ್ಕೆ ತಗೊಳ್ಳಲ್ಲ ಪೇರೆಂಟ್ಸ್ಗಳು. ಅಂದರೆ ನಾವು ಹೇಳ್ತೀವಿ, ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು, ತಂದೆಯೇ ಮೊದಲ ಗುರು ಅನ್ನಲ್ಲ, ತಾಯಿಯೇ ಮೊದಲ ಗುರು ಅಂತೀವಿ. ಇವತ್ತಿನ ದಿನ ತಾಯಿ ತನ್ನ ಕರ್ತವ್ಯವನ್ನು ಎಷ್ಟು ನಿಭಾಯಿಸ್ತಾ ಇದ್ದಾರೆ? ಅವ್ರದ್ದು ತಪ್ಪಿಲ್ಲ, ಅವರೂ ಕೆಲಸ ಕೊಡಬೇಕು. ಆ ಹೆಣ್ಮಗಳು ಕೂಡ ದುಡಿಯಕ್ಕೆ ಹೋಗ್ತಾ ಇದ್ದಾರೆ, ಜವಾಬ್ದಾರಿಗಳು. ಆದರೆ ಎಷ್ಟೋ ಹೆಣ್ಮಕ್ಳು, ದುಡಿಯುವ ಹೆಣ್ಮಕ್ಳು ಕೂಡ ಮಕ್ಕಳನ್ನ ಇವತ್ತಿಗೂ ಸಂಸ್ಕಾರದಲ್ಲಿ ಬೆಳೆಸ್ತಾ ಇದ್ದಾರೆ. ಆ ಜವಾಬ್ದಾರಿ ಹೊತ್ಕೊಂಡು ಬೆಳೆಸ್ತಾ ಇರೋ ಹೆಣ್ಮಕ್ಳುಗಳು ಕೂಡ ಇದ್ದಾರೆ. ಪರ್ಸೆಂಟೇಜ್ ಕಡಿಮೆ ಆಗಿದೆ. ಯಾಕಂದರೆ ಇಲ್ಲಿ 4 ಜನ ಲಂಗ ದಾವಣಿ ಹಾಕ್ಕೊಂಡು, 2 ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗ್ತಿದ್ರೆ, ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡು ಹೋಗುವ ಹೆಣ್ಮಕ್ಳಿಗೆ ಫಾಲೋ ಮಾಡೋರೇ ಜಾಸ್ತಿ ಆಗ್ಬಿಟ್ಟಿದ್ದಾರೆ. ಈಗ ಲಂಗ ದಾವಣಿ ಹಾಕ್ಕೊಂಡ್ರೆ ಕೀಳರಿಮೆ ಅನ್ನುವ ಮನೋಸ್ಥಿತಿಗೆ ಬರ್ತಾ ಇದ್ದೀವಿ ನಾವು ಹೆಣ್ಮಕ್ಳು. ಯಾಕೆ ಅಂದರೆ ಇಲ್ಲಿ ಬರ್ತಾ ಇರೋದು ಹಣದ ಒಂದು ದುರ್ಬಳಕೆ. ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ತುಂಬ ಸ್ಯಾಲರಿ ಸಿಗ್ತಾ ಇದೆ, ಎಕ್ಸ್ಪೋಜರು ಹಾಗೆ ಇದೆ. ಕರೆಕ್ಟಾಗಿ ಅದನ್ನು ಯಾವ ರೀತಿ ಬಳಸಬೇಕು ಅನ್ನುವ ಮಾಹಿತಿ ಮಕ್ಕಳಲ್ಲಿ ಕಡಿಮೆ ಆಗ್ತಾ ಇದೆ. ಕಡಿಮೆ ಆದಾಗ ಅವ್ರು ದೊಡ್ಡವ್ರ ಮಾತು ಕೂಡ ಕೇಳಿಸ್ಕೊಳ್ತಾ ಇಲ್ಲ. ಇದೆಲ್ಲವೂ ಕೂಡ ಗೊಂದಲದ ಪ್ರಶ್ನೆ. ಎಲ್ಲಿ ಯಾರು ಏನು ತಪ್ಪು ಮಾಡ್ತಾ ಇದ್ದಾರೆ ಅಂತ ಪ್ರತಿಯೊಬ್ಬರು ಅವರಿಗವರು ಪ್ರಶ್ನೆಗಳನ್ನು ಹಾಕ್ಕೊಳ್ಳುವಂಥ ಸ್ಥಿತಿ ಬಂದಿದೆ. ಆದರೂ ಕೂಡ ನಾವು ಅದ್ಧೂರಿಯಾಗಿ ಮಹಿಳಾ ದಿನಾಚರಣೆ ಆಚರಿಸ್ತೀವಿ. ಯಾಕೆ ಅಂದರೆ ಇದೊಂದು ಸಾಂಕೇತಿಕ ರೂಪದ ಹಬ್ಬ ಅಂದ್ಕೊಂಡಿದ್ದಾರೆ ಮಹಿಳಾ ದಿನಾಚರಣೆ ಅನ್ನುವಂಥದ್ದು. ಕೆಲವರಿಗೆ ಹಬ್ಬ ಅಮ್ಮ, ಆದರೆ ಇನ್ನೂ ಕೆಲ ಹೆಣ್ಮಕ್ಳಿಗೆ ಏನಂದ್ರೆ ಆ ಕುಲುಮೆಯಿಂದ ಹೊರಗೆ ಬಂದಿಲ್ಲ. ಎಷ್ಟೋ ಹಳ್ಳಿಗಳ ಕಡೆಗೆ, ಹೌದು ಅಲ್ವಾ, ಎಷ್ಟೋ ಗ್ರಾಮೀಣ ಪ್ರದೇಶಗಳಿಗೆ ನಾವಿವತ್ತು ಏನೇ ಮಾತಾಡ್ತಾ ಇದ್ರು ಕೂಡ ಸಾಧನೆ ಮಾಡಿರುವಂಥವ್ರು, ಹೋರಾಟ ಮಾಡಿರುವಂಥವ್ರು, ಏನೋ ಒಂದು ಸಮಾಜದಲ್ಲಿ ತಮ್ಮ ಒಂದು ಛಾಪನ್ನ ಮೂಡಿಸಿರುವಂಥ, ಆದರೆ ಇನ್ನೂ ಅದೆಷ್ಟೋ ಹೆಣ್ಮಕ್ಳು ನಾ ಹೇಳ್ದ ಹಾಗೆ ಎಲ್ಲೋ ಒಂದ್ ಕಡೆ ತಮ್ಮನ್ನ ಗುರುತಿಸ್ಕೊಳ್ಳೋಲ್ಲಿ ಮರ್ತು ಹೋಗ್ತಾ ಇದ್ದಾರೆ. ಮನೆಯವರು ಅವರನ್ನ ಗುರುತಿಸ್ಕೊಳ್ಳೋದ್ರಲ್ಲಿ ಮರ್ತು ಹೋಗ್ತಿದ್ದಾರೆ. ಆಕೆಗೆ ಮುನ್ನೆಲೆಗೆ ಬಿಡ್ತಾ ಇಲ್ಲ ಅನ್ನೋದು ಏನ್ ಸಂದೇಶ? ಬಹಳ ಒಳ್ಳೆ ಪ್ರಶ್ನೆ. ಈ ಒಂದು ಕುಟುಂಬ ಅಂದ್ರೆ ಭೂಮಿಯ ಮೂಲೆ ಮೂಲೆಯಲ್ಲಿರುವ ಕುಟುಂಬಸ್ಥರು ಆ ಒಂದು ಹೆಣ್ಮಗಳಿಗೆ ಜನ್ಮ ಕೊಡ್ತಾರಲ್ಲ ತಂದೆ ತಾಯಿಗಳು, ಅವರು ಅವಳಲ್ಲಿ ಏನು ಪ್ರತಿಭೆ ಇದೆ ಅನ್ನೋದನ್ನ ಗುರುತಿಸ್ಬೇಕಾಗಿದೆ. ಅವಳು ಒಂದು ರಂಗೋಲೆ ಹಾಕೋದ್ರಿಂದ ಹಿಡಿದು ಅಡುಗೆ ಮಾಡೋದ್ರಿಂದ ಹಿಡಿದು ಒಂದು ಎಂಬ್ರಾಯ್ಡ್ರಿ ಮಾಡೋವಂಥದ್ದು, ಹೊಲಿಗೆ ಕೆಲಸ, ಕರಕುಶಲತೆಗಳನ್ನು ಮಾಡ್ತಾ ಇದ್ರೆ ಅದನ್ನು ಗಮನಿಸುವಂಥದ್ದು, ಗಮನಿಸಿ ಆ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡುವಂಥ ಕಾರ್ಯ ಆಗಬೇಕಾಗಿದೆ ಇವತ್ತಿನ ದಿನ. ನಾವು ನೋಡ್ತೀವಿ ಇವತ್ತಿನ ದಿನ FBಗಳಲ್ಲಿ ಯಾವುದೋ ಒಂದು ಹಳ್ಳಿಯಲ್ಲಿರೋ ಒಂದು ಮಗು ಯಾವುದೋ ಒಂದು ಅನ್ವೇಷಣೆ ಮಾಡಿರುತ್ತೆ, ತಂತ್ರಜ್ಞಾನವನ್ನು ಈ ಥರದ್ದು ಮಾಡಿದ್ದೀನಿ ಅಂತ ತೋರಿಸ್ತಾ ಇರುತ್ತೆ. ನಾವು ಇದಕ್ಕೊಂದು ಒಳ್ಳೆ ಉದಾಹರಣೆ, ಉತ್ತರ ಭಾರತದ ಕಡೆ ಒಂದು ರಾಜಸ್ಥಾನದ ಒಂದು ಹಳ್ಳಿಯಲ್ಲಿ ಬರೀ ಇದು ಕಟ್ಟಿಗೆಗಳನ್ನು ತೊಗೊಂಡ್ಬಿಟ್ಟು ಒಂದು ಮೋಟ್ರ್ ಸೈಕಲ್ ತಯಾರು ಮಾಡಿದ್ದಾನೆ. ಒಂದು ಚಿಕ್ಕ ಹುಡುಗ ಹಳೇ ಮೋಟ್ರನ್ನ ಫಿಕ್ಸ್ ಮಾಡಿ ರನ್ನಿಂಗ್ ಕಂಡೀಷನ್ನಿಂದು. ಅಂಥವ್ರಿಗೆ ನಾವು ಪ್ರೋತ್ಸಾಹ, ನಮ್ಮ ಸರ್ಕಾರನೂ ಗುರುತಿಸಲ್ಲ, ಮನೆಯವರು ಗುರುತಿಸಲ್ಲ, ಪ್ರೋತ್ಸಾಹ ಕೊಡ್ತಾ ಇಲ್ಲ. ಒಂದು ಹೆಣ್ಣುಮಗು ಇದು ಮಹಿಳಾ ದಿನಾಚರಣೆ ಹೌದು, ಆದರೆ ಅದ್ರ ಜೊತೆ ನಾವು ಎಲ್ಲ ಮಕ್ಕಳಿಗೂ ಪ್ರೋತ್ಸಾಹ ಕೊಡಬೇಕು.
ಮತ್ತು ಇನ್ನೊಂದು ವಿಶೇಷವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ, ಕೆಲವೊಂದು ಮಕ್ಕಳಿಗೆ ತಂದೆ ತಾಯಿ ಅಂದರೆ ತುಳಿತಾ ಇರ್ತಾರೆ. ಹೇಗೆ ಅಂದರೆ ಗಂಡು ಮಗನಿಗೆ ಆದ್ಯತೆಯನ್ನು ಕೊಟ್ಟು ಹೆಣ್ಣು ಮಗಳಿಗೆ ತುಳಿತಾ ಇರ್ತಾರೆ. ಕೆಲವೊಂದು ಕುಟುಂಬದಲ್ಲಿ ಇದು ನಡೀತಾ ಇದೆ ಇವತ್ತಿಗೂ. ನೀನು ಹೆಣ್ಮಗಳು ಕನ್ನಡ ಮೀಡಿಯಮಿಗೆ ಸೇರ್ಕೊ, ನೀನು ಗಂಡು ಮಗ ಇಂಗ್ಲೀಷ್ ಮೀಡಿಯಮಿಗೆ ಸೇರ್ಕೊ. ಇದೂ ಕೂಡ ನಾವು ಕಡಿಮೆ ಮಾಡಬೇಕಾಗಿದೆ. ಹೆಣ್ಮಗಳು ನೀನು ಗೌರ್ಮೆಂಟ್ ಸ್ಕೂಲಿಗೆ ಸೇರ್ಕೊ, ಗಂಡು ಮಗ ನೀನು ಪ್ರೈವೇಟ್ ಸ್ಕೂಲಿಗೆ ಸೇರ್ಕೊ. ಸಮಾಜ ಸುಮಾರು ಮುಂದೆ ಹೊರಿತಾ ಇದೆ, ಆದರೆ ಇನ್ನು ಕೆಲವು ಮನಸ್ಥಿತಿಗಳು ಮಾತ್ರ. ಸಮಾಜ ಮುಂದೆ ಎಷ್ಟು ಹೊರಿತಾ ಇದೆಯೋ ಮನೋಸ್ಥಿತಿ ಇನ್ನೂ ಅಲ್ಲೇ ಅಟ್ಕಾಯಿಸ್ಕೊಂಡಿದೆ. ಒಂದು ಗಂಡು ಮಗನಿಗೆ ಇಲ್ಲಿ ಇನ್ನೊಬ್ಬರು ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ. ಬ್ರಹ್ಮರಾಂಬ ಅಂತನೂ ಮೈಸೂರಲ್ಲಿ ಒಬ್ಬರಿದ್ದಾರೆ ಅರ್ಚಕರು. ಅವರು ವೇದ ಪಾಠ ಕಲ್ತಿದ್ದಾರೆ, ಕಲಿಸ್ತಾ ಇದ್ದಾರೆ. ಅವರು ಒಬ್ಬರ ಶ್ರಾದ್ದ ಮಾಡಿದ್ದಕ್ಕೆ ಬಹಳ ಒಂದು ಮಾತುಗಳು ಬಂತು ಅವರಿಗೆ. ಬಟ್ ಅವ್ರು ತುಂಬ ನಿತ್ರು. ಅವರು ಕೂಡ ಮೈಸೂರವರವರು. ಅಂದರೆ ಒಂದು ವೇದ ಪಾಠ ಕಲಿಸೋದಿರ್ಬೋದು, ಒಂದು ವಿದ್ಯಾರ್ಜನೆ ಇರ್ಬೋದು. ಗಂಡು ಮಗನಿಗೆ ಜಾಸ್ತಿ ಆದ್ಯತೆ ಕೊಡ್ತಾರೆ. ಹೇಳಬೇಕಂದ್ರೆ ಕೊನೆಗೆ ಸತ್ತ ಒಂದು ಹೆಣಕ್ಕೆ ಗಂಡು ಮಗನೇ ಬೆಂಕಿ ಕೊಡಬೇಕು ಅಂತಾರೆ. ಹೌದು, ಒಂದು ಪೇರೆಂಟ್ಸ್ ಸತ್ತರೆ ಗಂಡು ಮಗ, ಯಾಕೆ ಹೆಣ್ಮಕ್ಳು ಬೆಂಕಿ ಸುಡಲ್ವಾ? ಅದು ಸ್ವಲ್ಪ ಈಗ ಬದಲಾಗ್ತಾ ಇದೆ. ಆದರೂ ಕೂಡ ಆಕ್ಷೇಪಣೆ ಜಾಸ್ತಿ ಇದೆ. ಇನ್ನೊಂದು ವಿಚಾರ ಹೇಳ್ತೀನಿ. ಒಂದು ಹೆಣ್ಮಗಳಿಗೆ ಮುಟ್ಟಾದಾಗ ದೇವಸ್ಥಾನಕ್ಕೆ ಬರಬೇಡಿ, ಒಂದು ಮೂಲೆಯಲ್ಲಿ ಕೂತ್ಕೊಳ್ಳಿ, ಸೂತ್ಕ ಅದು ಮೈಲಿಗೆ ಅಂತ ಹೇಳ್ತಾರೆ. ಆದರೆ ಅದೇ ಮುಟ್ಟು ನಿಂತಾಗ ಗರ್ಭಿಣಿಯಾಗೋದು ಹೆಣ್ಮಗಳು. ಆವಾಗ ವಂಶೋದ್ಧಾರಕ ಬರ್ತಾನೆ, ನಮ್ಮ ವಂಶ ಬೆಳೆಯತ್ತೆ ಅಂತ ಖುಷಿ ಪಡ್ತೀರಾ. ಅಲ್ಲ, ಅದೇ ಮುಟ್ಟಾದಂತಹ ಈ ಪಾರ್ವತಿ ದೇವಿದೆ ಶಕ್ತಿಪೀಠದಲ್ಲಿ, ಕಾಮಾಖ್ಯದಲ್ಲಿ ಪೂಜಿಸ್ತಾರೆ. ಹೌದು. ಇಲ್ಲಿ ಏನಾಗಿದೆ ಅಂದರೆ ಮುಟ್ಟು ಅನ್ನೋದು ಒಂದು 48 ದಿನದ ಮಂಡಲ ಪೂಜೆ ಸಿಗಬಾರ್ದು ಅಂತ ತಂದ ಕುತಂತ್ರ. ಆಯಿತಾ? ನಮ್ಮ ದಸರಾದಲ್ಲಿ ನಾವು ಮುಟ್ಟಾದ ಹೆಣ್ಣು ಮಗಳಿಗೂ ಮತ್ತು ವಿಧವೆಯೆಗೂ ವಿಶೇಷವಾಗಿ ಕರೆದು ಮಡ್ಲು ತುಂಬ್ತೀವಿ. ಮುಟ್ಟಾದವರಿಗೆ ಮತ್ತು ವಿಧವೆಯರಿಗೆ. ಹೌದು. ಯಾಕೆಂದರೆ ನಮ್ಮ ನವರಾತ್ರಿಯಲ್ಲಿ ವಿಧವಾ ಸ್ವರೂಪ ಧೂಮಾವತಿ ತಾಯಿಯನ್ನು ಪ್ರಸಂಗದಲ್ಲೇ ತೋರಿಸಿದ್ದಾರೆ. ಧೂಮಾವತಿ ಅಂದರೆ ಒಂದು ಹೆಣ್ಣು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ ಇದನ್ನು ನಾನು ಎಕ್ಸಾಂಪಲ್ ಕೊಡ್ತಾ ಇರೋದು. ಶಕ್ತಿ ಅನ್ನೋದು ಎಷ್ಟು ಶ್ರೇಷ್ಠ ಅನ್ನೋದಕ್ಕೆ. ಹುಟ್ಟಿದಾಗಿನಿಂದ ಹೆಣ್ಣು ಮಗಳು ಮಣ್ಣಿಗೆ ಹೋಗುವ ತನಕ ಅವಳು ಶ್ರೇಷ್ಠತೆಯೇ ಪವಿತ್ರಳೆ. ಯಾಕೆ ಅಂದರೆ ನವರಾತ್ರಿಯಲ್ಲಿ ನಾವು ಬಾಲ್ಯದಿಂದ ಹಿಡಿದು ಮುಪ್ಪಿನ ತನಕ ಸ್ವರೂಪಗಳಿಗೆ ಪೂಜೆ ಮಾಡುವಂಥದ್ದು. 3 ವಿಭಜನೆ. 3 ದಿನ ಬಾಲ್ಯಾವಸ್ಥೆಯಲ್ಲಿ ತಗೊಳ್ತೀವಿ. ಹುಟ್ಟಿದ ಮಗು, ಆಟಾಡೋ ಮಗು, ಒಂದು ಬುದ್ಧಿ ಬಂದಂತಹ ಮಗು, ಬಾಲ ತ್ರಿಪುರ ಸುಂದರಿ ತನಕ. ನಂತರ 3 ದಿನ ಯೌವನಾವಸ್ಥೆ, ಪ್ರೌಢಾವಸ್ಥೆ, ಮುತ್ತೈದೆ ಅಂತ ತಗೊಳ್ತೀವಿ. ನಂತರದ 3 ದಿನ ವಿಧವಾ ರೂಪ, ಸಾಧನಾ ರೂಪ, ಸಿದ್ಧಿರೂಪ ಅಂತ ತಗೊಳ್ತೀವಿ. ನೋಡಿ, 9 ದಿನಗಳು ನವರಾತ್ರಿ ವಿಶೇಷತೆ ಇದು ಹೆಣ್ಮಕ್ಳದು. ಆ ನವರಾತ್ರಿಯಲ್ಲಿ ಚಕ್ರಗಳ ಜಾಗೃತಾ ಕ್ರಿಯೆಯನ್ನು ತಗೊಳ್ತೀವಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪುರ, ಅನಾಹತ, ವಿಶುದ್ಧ, ಆಜ್ಞಾ ಆದಮೇಲೆ 2 ಚಕ್ರವನ್ನು ಮರ್ತು ಬಿಟ್ಟಿದ್ದಾರೆ. ವಶೀಕರಣ, ಸ್ತಂಭನ. ತದನಂತರದ್ದು ಸಹಸ್ರಾರ ಕಂಪ್ಲೀಟ್ ಆಯಿತು ಅಂತ. 9 ಚಕ್ರಗಳು. ಜನರಲ್ಲ 7 ಚಕ್ರ ಎಲ್ಲರೂ ತಗೊಳ್ತಾ ಇರೋದು. ಆ 9 ಚಕ್ರಗಳಿಗೆ ಸ್ತ್ರೀ ಶಕ್ತಿಯೇ ಮುಖ್ಯ. ಸ್ತ್ರೀ ಸ್ವರೂಪವನ್ನೇ ಪೂಜಿಸ್ಕೊಂಡು ಬರ್ತೀವಿ. ನಾವು ಮುಟ್ಟಾದ್ರೆ ಆಚೆ ಇರ್ತೀವಿ, ದೇವ್ರ ಮನೆಗೆ ಹೋಗಲ್ಲ, ದೇವ್ರಿಗೆ ದೀಪ ಯಾಕೆ ಮಾಡಿದ್ರು. ವಿಧವೆಯರಂದ್ರೆ ಪೂಜೆ ಕರೆಯಲ್ಲ, ಫಂಕ್ಷನ್ಗಳಿಗೆ ಕರೆಯಲ್ಲ. ಆದ್ರೆ ಆ ದಿನ ಮಾತ್ರ ವಿಶೇಷ ಪೂಜೆ. ಅದೇ ವಿಧವೆ ದುಡ್ಡನ್ನ ನಿಮಗೆ ಮದುವೆ ಮಾಡ್ಲಿಕ್ಕೂ ಯೂಸ್ ಆಗುತ್ತೆ. ಮಕ್ಕಳುಗಳದ್ದು ಆ ವಿಧವೆ ಆದವಳು ಮಂಟಪದಲ್ಲಿ ಬರಬಾರ್ದು ಅಂತಾರೆ. ಇದೆಷ್ಟು ಮೂರ್ಖತನದ ಪರಮಾವಧಿ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663.